ನಮ್ಮಲ್ಲಿ ಸಮಾನತೆ ಬರಬೇಕು ಎಂದು ಹೇಳುವುದು ತಪ್ಪ? ಮೀಸಲಾತಿ ರದ್ದು ಅಂತೇನಾದರೂ ರಾಹುಲ್ ಗಾಂಧಿ ಹೇಳಿದ್ರ? ಸಂವಿಧಾನ ಕಿತ್ತು ಹಾಕುವಂತೆ ಬಿಜೆಪಿ ಮಂತ್ರಿಗಳು ಹೇಳಿದ್ದಾರಲ್ಲ, ಹಾಗೇನಾದರೂ ರಾಹುಲ್ ಗಾಂಧಿಯವರು ಹೇಳಿದರೆ ಸಮಾನತೆ ಬೇಕು ಎಂದು ಹೇಳುವುದು ಅಪಪ್ರಚಾರ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಬಿಜೆಪಿಯವರಿಗೆ ಪ್ರಶ್ನೆ ಮಾಡಿದರು. ಭಾನುವಾರ ಮಧ್ಯಾಹ್ನ 3:30 ಸುಮಾರಿಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರು ಪ್ರಶ್ನೆ ಮಾಡಿದರು. ಅವರಿಗೆ ಸಂಕಟ ಇರುವುದು ಬೇರೆಯೇ ಇದೆ. ಅದಾನಿ ಹಣ ಸ್ವಿಟ್ಜರ್ಲೆಂಡ್ನಲ್ಲಿ ಸೀಜ್ ಆಗಿದೆಯಲ್ಲ, ಅದನ್ನು ಮುಚ್ಚಿ ಹಾಕಲು ಈ ತೆರನಾದ ಆಟ ಆಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿದರು. ಇನ್ನು ನಾಗಮಂಗಲ ಗಲಭೆಯಲ್ಲಿ ನಿಷೇಧಿತ ಪಿಎಸ್ಐ ಸದಸ್ಯರು ಭಾಗಿ ವಿಚಾರವಾಗಿ ಮಾತನಾಡಿ, ಅದು ನಾಗಮಂಡಲ ಆದರೂ ಇರಲಿ, ಯಾವುದೇ ಪ್ರದೇಶ ಇರಲಿ, ಯಾವುದೇ ಸಂಸ್ಥೆ ಇರಲಿ, ಯಾರು ತಪ್ಪು ಮಾಡಿದರೆ ಅವರಿಗೆ ಸರಿಯಾದ ಶಿಕ್ಷೆ ಆಗುತ್ತದೆ ಎಂದು ಹೇಳಿದರು. ಮಂತ್ರಿಗಳು ಹೇಳಿದಾರಲ್ಲ, ಹಂಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಸುಳ್ಳು ಭಾಳ ದಿವಸ ನಡೆಯೋದಿಲ್ಲರಿ. ಅದಕ್ಕೆ ಎಲ್ಲೇ ಪರಿಣಾಮಕಾರಿ ಪ್ರತಿಭಟನೆನೂ ಇಲ್ಲಲ್ಲ. ಸಮಾನತೆ ಬೇಕು ಅಂದರೆ ಪ್ರಚಾರನ ಏನು ಅದಕ್ಕೆ ಸಂಕಟ ಬಿದ್ದಿಲ್ಲ ಅವ್ರಿಗೆ. ಈ ಅದಾನಿದು ಈ ಸ್ವಿಟ್ಜರ್ಲೆಂಡ್ ಬ್ಯಾಂಕ್ನೊಳಗೆ ಏನು ಸೀಸ್ ಆಗ್ಯದಲ್ಲ, ಅದನ್ನು ಏನಾರ ಮುಚ್ಕೋಬೇಕು ಅಂತೇಳಿ ಈ ರೀತಿ ಆಟ ಆಡ್ತಾ ಇದ್ದಾರೆ. ಅದು ನಾಗಮಂಗಲ ಇರಲಿ, ಯಾವುದೇ ಪ್ರದೇಶ ಇರಲಿ, ಯಾವುದೇ ಸಂಸ್ಥೆ ಇರಲಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಂಕಲ್ಪ. ನಾವು ಆ ರೀತಿ ಕ್ರಮ ತಗೋತೀವಿ. ಅದು ಯಾವುದರ ದೊಡ್ಡ ನಟನರೇ ಇರಲಿ, ಸಣ್ಣ ನಟನರೇ ಇರಲಿ, ಯಾರು ಕಾನೂನಿಗೆ ಮೀರಿದವರಿಲ್ಲ, ಅದನ್ನು ತಿಳ್ಕೊಡ್ರಿ. ಆ ರೀತಿಯಾಗಿ ನಮ್ಮ ಸರ್ಕಾರ ಕಾನೂನನ್ವಯ ಕ್ರಮ ತೆಗೆದುಕೊಳ್ತದೆ. ಈಗ ಸದ್ಯ ಅಂತೂ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಚಿಂತನೆ ಇಲ್ಲ. ನಮ್ಮ ಸರ್ಕಾರನ, ನಮ್ಮ ಪೊಲೀಸರ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. MLA ಬಿಡಲಿಲ್ಲ ಅವರು, ಕೋಲಾರಕ್ಕೆ ಹೋಗಿ ಹಿಡ್ಕೊಂಡು ಬಂದರು. ಮತ್ತ್ಯಾಕೆ ಇನ್ನೂ ಬೇಕು ನಿಮ್ಗೆ? ಅಶ್ವತ್ಥ ನಾರಾಯಣ ಹೇಳ್ತಾ ಇದ್ದಾರೆ.